ಇನ್ನು ಹಾವೇರಿ ಜಿಲ್ಲೆಯಾದ್ಯಂತ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಹೀಗಾಗಿ ಕುಮದ್ವತಿ ನದಿ ಕೂಡ ಉಕ್ಕಿ ಹರಿತಾ ಇದೆ. ಹಾವೇರಿಯಲ್ಲೂ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಕುಮದ್ವತಿ ನದಿಯ ನೀರು ಹೆಚ್ಚಾಗಿರೋದ್ರಿಂದ 5-6 ಹಳ್ಳಿಗಳ ಸಂಪರ್ಕ ಕೂಡ ಕಡಿತ ಆಗಿದೆ. 5-6 ಹಳ್ಳಿಗಳಿಗೆ ಸಂಪರ್ಕ ಮಾಡಬೇಕಾದಂತ ರಸ್ತೆಗಳು ಕೂಡ ಜಲಾವೃತ ಆಗ್ಬಿಟ್ಟಿದ್ದಾವೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕು ಸಂಪರ್ಕಿಸುವಂತಹ ಗ್ರಾಮಗಳೇನಿದ್ದಾವೆ ಅಲ್ಲೆಲ್ಲೂ ಕೂಡ ಜನರಿಗೆ ಹೋಗೋದಕ್ಕಾಗ್ತಿಲ್ಲ, ಬರೋದಕ್ಕಾಗ್ತಾ ಇಲ್ಲ. ಸೇತುವೆಗಳು ಮುಳುಗಡೆ ಆಗಿರುವಂತ ಹಿನ್ನೆಲೆ ಗ್ರಾಮಗಳ ಜನರು ಆಯಾ ಗ್ರಾಮದಲ್ಲೇ ಇರಬೇಕಾಗುತ್ತೆ, ಬೇರೆ ಗ್ರಾಮಗಳಿಗೆ ಹೋಗೋದಕ್ಕಾಗಲ್ಲ ಅಂತ ಪರಿಸ್ಥಿತಿ ಈಗ ಎದುರಾಗಿದೆ. ಮುಳುಗಡೆಯಾದಂಥ ಸೇತುವೆಯನ್ನ ದಾಟೋದಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಜನರಿಗೂ ಕೂಡ ಎಚ್ಚರಿಕೆಯನ್ನ ಕೊಡಲಾಗಿದೆ. ಯಾರು ಕೂಡ ಸೇತುವೆ ದಾಟೋದಕ್ಕೆ ಹೋಗಬೇಡಿ. ಕುಮದ್ವತಿ ನದಿ ಹರಿವು ಹೆಚ್ಚಳ ಆಗ್ತಾ ಇದೆ, ನದಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹಾಗಾಗಿ ರಭಸವಾಗಿ ಬರುವಂತ ನೀರಿನಲ್ಲಿ ಯಾರು ಬೇಕಿದ್ರೂ ಕೊಚ್ಕೊಂಡು ಹೋಗ್ಬೋದು. ಈಗಾಗಲೇ ಅನೇಕ ಅಂಥದ್ದೇ ಅವಾಂತರಗಳನ್ನ ಗಮನಿಸಿದ್ದೀರಾ. ಹಾಗಾಗಿ ಯಾರು ಕೂಡ ಸೇತುವೆ ದಾಟೋದಕ್ಕೆ ಹೋಗಬೇಡಿ ಅಂತ ಕೂಡ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಕುಮದ್ವತಿ ನದಿಯ ನೀರಿನ ಪ್ರಮಾಣ ಹೆಚ್ಚಾಗಿರುವಂತ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಸೇತುವೆಗಳು ಮುಳುಗಡೆ ಆಗಿರೋದ್ರಿಂದ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕ ಕೊಡುವಂತ ಈ ಸೇತುವೆಗಳೇನಿದಾವೆ ಮುಳುಗಡೆ ಆಗಿರೋದ್ರಿಂದ ಜನರು ಅವರವರ ಗ್ರಾಮದಲ್ಲೇ ಇರಬೇಕಾಗುತ್ತೆ. ಅವರ ಕೃಷಿ ಚಟುವಟಿಕೆ ಇರ್ಬೋದು, ವ್ಯಾಪಾರ ವಹಿವಾಟು ಏನೇ ಮಾಡಬೇಕು ಅಂದ್ರೂ ಕೂಡ ಬೇರೆ ಗ್ರಾಮಗಳಿಗೆ ಅಥವಾ ಸಿಟಿಗೆ ಹೋಗ್ಬೇಕು ಅಂದ್ರೂ ಕೂಡ ಆಗೋದಿಲ್ಲ ಸದ್ಯಕ್ಕೆ. ಹಾಗಂತ ಈ ಸೇತುವೆ ದಾಟುವಂತ ದುಸ್ಸಾಹಸವನ್ನ ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ ಅಂತ ಹಾವೇರಿ ಜಿಲ್ಲಾಡಳಿತದಿಂದ ಈಗಾಗಲೇ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಯಾಕೆಂದ್ರೆ ನೀರು ರಭಸವಾಗಿ ಬರ್ತಾ ಇರುತ್ತೆ. ಯಾರಾದ್ರೂ ಕೊಚ್ಕೊಂಡು ಹೋದ್ರು ಅಂತ ಅಂದ್ರೆ ಕೊನೆಗೆ ಸಿಗೋದು ಮೃತದೇಹನೇ, ಹುಡ್ಕೋದಕ್ಕೆ ಕೂಡ ಆಗಲ್ಲ. ರಭಸವಾಗಿ ಎಲ್ಲಿ ಹೋಗ್ತಾರೆ ಏನು ಅನ್ನೋದು ಕಾರ್ಯಾಚರಣೆ ಶುರುವಾಗುವಷ್ಟರಲ್ಲಿನೇ ಅವ್ರು ಸಾವನ್ನಪ್ಪಿರ್ತಾರೆ. ಹಾಗಾಗಿ ಅಂಥದ್ದು ಘಟನೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕೇನೆ ಈಗಾಗಲೇ ಸೇತುವೆ ದಾಟಬೇಡಿ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಯಾರೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗೋವರೆಗೂ ಸೇತುವೆ ದಾಟೋದಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಸದ್ಯಕ್ಕಿರುವಂಥ ಸಂದೇಶ.